ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಗಾಳಿ ಮಳೆಗೆ ಬಾಳೆ ಫಸಲು ನಾಶ, ಕಣ್ಣೀರು ಹಾಕಿದ ರೈತ. ಎಕರೆಗೆ 1 ಲಕ್ಷ ಪರಿಹಾರ ಘೋಷಣೆಗೆ ರಾಜಶೇಖರ ಆಗ್ರಹ. ಶನಿವಾರ ಮಧ್ಯಾಹ್ನ ಬಂದ ಗಾಳಿ ಮಳೆಗೆ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಹೋಬಳಿಯ ದೇವರಾಜಪುರ ಗ್ರಾಮದಲ್ಲಿ ರೈತ ಬಸವರಾಜು ಅವರ ಜಮೀನಿನಲ್ಲಿ ಫಸಲಿಗೆ ಬಂದಿದ್ದ ಬಾಳೆ ಫಸಲು ನೆಲಕಚ್ಚಿದೆ. ಒಂದು ಬಾಳೆ ಗಿಡ ಬಿತ್ತನೆಯೊಂದಿಗೆ 15 ರೂಪಾಯಿನಂತೆ ಕೊಟ್ಟು ಒಟ್ಟು 2350 ಗಿಡ ಖರೀದಿಸಿ ತಂದು 2 ಎಕರೆಯಲ್ಲಿ ನಾಟಿ ಮಾಡಲಾಗಿತ್ತು. ಅಲ್ಲಿಂದ ಇಲ್ಲಿಯ ತನಕ ಎಕರೆಗೆ 1 ಲಕ್ಷ ಖರ್ಚಾಗಿದೆ. ಶನಿವಾರ ಮಧ್ಯಾಹ್ನ ಬಂದ ಗಾಳಿ ಮಳೆಗೆ ಫಸಲಿಗೆ ಬಂದಿದ್ದ ಬಾಳೆ ಫಸಲು ಸರ್ವನಾಶವಾಗಿದೆ. ಇದರಿಂದ ನಮ್ಮ ಜೀವನ ಹಾಳಾಗಿದೆ. ಬಡ್ಡಿ ಸಾಲ ಮಾಡಿ ಬಾಳೆ ಫಸಲು ಬೆಳೆಯಲಾಗಿತ್ತು. ನಾನು ತುಂಬಾ ಬಡತನದಲ್ಲಿದ್ದು ಕೃಷಿಯನ್ನೇ ನಂಬಿ ಬದುಕುತ್ತಿದ್ದೇನೆ. ವಿಷ ಕುಡಿಯುವ ಹಂತದಲ್ಲಿದ್ದೇನೆ. ಹಾಗಾಗಿ ಜಿಲ್ಲಾಡಳಿತ ಸರ್ಕಾರ ಸೂಕ್ತ ಪರಿಹಾರ ಕೊಡಿಸಬೇಕು ಎಂದು ರೈತ ಬಸವರಾಜು ಅಳಲು ತೋಡಿಕೊಂಡರು. ಆ ಹಿಂದೆ ಜಿಲ್ಲಾಧ್ಯಕ್ಷ ರಾಜಶೇಖರ ಎಸ್ ಬಸಪ್ಪನಪಾಳ್ಯ ಮಾತನಾಡಿ, ಈ ಬಾರಿ ಬಾಳೆ ಫಸಲಿಗೆ ಉತ್ತಮ ಬೆಳೆ ಇದ್ರೂ ಬೆಳೆ ಇಲ್ಲದಂತಾಗಿದ್ದು, ರೈತರ ಸಂಕಷ್ಟಕ್ಕೆ ಸರ್ಕಾರ ನೆರವಿಗೆ ಬರಬೇಕು ಎಂದು ಕುರುಬ ಸಮುದಾಯದ ಮುಖಂಡ ರಾಜಶೇಖರ್ ಒತ್ತಾಯಿಸಿದರು. ಚಾಮರಾಜನಗರ ತಾಲೂಕಿನ ದೇವರಾಜಪುರ ಗ್ರಾಮದಲ್ಲಿ ಭಾನುವಾರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ರೈತ ಎಕರೆಗೆ ಕನಿಷ್ಠ ಎಂದು 1 ಲಕ್ಷ ರೂಪಾಯಿ ಖರ್ಚು ಮಾಡಿರುತ್ತಾನೆ. ಸಾಲ ಮಾಡಿ ತಿಂಗಳುಗಟ್ಟಲೆ ಫಸಲನ್ನ ಕಾದು ಬೆಳೆದು ತೆಗೆದಿದ್ದು ಎಕರೆಗೆ 6,000 ಬೆಳೆ ಹಾನಿ ಪರಿಹಾರ ಕೊಡುವುದು ತೀರಾ ವೈಜ್ಞಾನಿಕವಾಗಿದೆ ಎಂದು ಕಿಡಿಕಾರಿದರು. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಇದೇ ಕಾರಣಕ್ಕೆ. ರೈತರನ್ನ ಸಾಲದ ಸುಳಿಯಿಂದ ಆತ್ಮಹತ್ಯೆ ದಾರಿಯಿಂದ ಬಚಾವ್ ಮಾಡಬೇಕಾಗಿದ್ದು ಸರ್ಕಾರದ ಹೊಣೆಯಾಗಿತ್ತು. 1 ಎಕರೆಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಇಲ್ಲದಿದ್ದರೆ ಅವರ ಪರಿಹಾರದ ಹಣ ಹಾನಿಗೊಳಗಾದ ಫಸಲನ್ನ ತೆಗೆಯಲು ಸಾಕಾಗುವುದಿಲ್ಲ ಎಂದು ಆಗ್ರಹಿಸಿದ್ದಾರೆ. 10,000 ಬಾಳೆ ಗಿಡಗಳು ಒಂದು ಮಳೆಗೆ ಗಡಿ ಜಿಲ್ಲೆಯಲ್ಲಿ ನೆಲಕಚ್ಚಿದ್ದು ಪರಿಹಾರದ ನಿರೀಕ್ಷೆಯಲ್ಲಿ ರೈತ ಕಾಯುತ್ತಿದ್ದಾನೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಇದು ಬಾಳೆ ಖರ್ಚು ಒಂದು ಗಿಡಗೆ ಬಿತ್ತನೆಗೆ ಸರ್ ನಾವು 15 ರೂಪಾಯಿ ಕೊಟ್ಟು ತಂದಿದ್ದು. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಮ್ಮಿ ಒಂದು ಎಕರೆಗೆ 1 ಲಕ್ಷ ರೂಪಾಯಿ ಬೀಳುತ್ತೆ ಸರ್. ಇದೇ ಫಸ್ಟ್ನೇ ಮಳೆಗಿಂತ ಗಾಳಿನೇ ವಿಪರೀತ ಬಿದ್ದು ಪೂರ್ತಿ ನಮ್ಮ ಜೀವನನೇ ಹಾಳು. ಆದ್ದರಿಂದ ನಾವು ಬಡತನದಲ್ಲಿ ತುಂಬ 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 ಬಡತನದಲ್ಲಿ ನಂತ ವ್ಯಕ್ತಿಗಳು. ಆದ್ದರಿಂದ ನಮಗೆ ಸೂಕ್ತ ಪರಿಹಾರ ಬೇಕು ಸರ್. ಇದನ್ನೇ ನೆಮ್ಕೊಂಡು 2 ಎಕರೆ ಸಂಪೂರ್ಣ ಸರ್ವನಾಶ ಆಗ್ಬಿಟ್ಟಿದೆ. ಅದರಿಂದ ದಯವಿಟ್ಟು ನಮಗೆ ನ್ಯಾಯ ಸಿಕ್ಕಾಗ ಪರಿಹಾರ ನಮಗೆ ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಸರ್. ಈಗ ಬಾಳೆಗೆ ಎಷ್ಟು ಬೆಲೆ ಇತ್ತು ಮತ್ತು ನಿಮಗೆ ಎಷ್ಟು ನಿರೀಕ್ಷೆ ಇತ್ತು? ನಮಗೆ 1 ಎಕರೆಗೆ ಒಂದು ಕಟ್ಟೆಗೆ 20 kg ಟಾರ್ಗೆಟು ಸರ್. ಅದಕ್ಕಿಂತ ಮೇಲೆ ಹೊರತು ಕನಿಷ್ಠ ಆದರೂ 20 kg, 20ರಿಂದ 25 ಚೆನ್ನಾಗಿ ಕೊಡ್ತಿತ್ತು. ಅದರಿಂದ ಒಂದು ಕಟ್ಟೆಗೆ ನಾವು ಮಿನಿಮಮ್ ಅಂದ್ರೆ ಅದನ್ನೇ 20 kg ಆವ್ರೇಜ್ ಬರ್ತಿತ್ತು. ಒಂದು kgಗೆ 50 ರೂಪಾಯಿ ಲೆಕ್ಕದಂತೆ ಮಾಡ್ತಿದ್ವಿ ಸರ್. ಒಂದು ಕಟ್ಟೆಗೆ 1,500 ರೂಪಾಯಿ ನಿರೀಕ್ಷೆ ಇಟ್ಕೊಂಡಿದ್ವಿ ಸರ್. ಆ ಥರ 2,350 ಕಟ್ಟೆ ಟೋಟಲಿ ಸಂಪೂರ್ಣ ನೆಲಕಚ್ಚೋಗಿದೆ. ಅದರಿಂದ ತಾವು ನಮಗೆ ಸಂಪೂರ್ಣ ಪರಿಹಾರಕ್ಕೆ ವ್ಯವಸಾಯಕ್ಕೆ ಸಾಲ ವಿಪರೀತ ಬರೀ ಕಂತು ಬಡ್ಡಿ ಎಲ್ಲ ವಿಪರೀತ ಮಾಡ್ಕೊಬಿಟ್ಟಿದ್ವಿ. ತುಂಬ ನಾವು ಮಾತು ಕೇಳ್ಕೊತಾ ಇರೋದು ತುಂಬ ಈಗ ವಿಷ ಕುಡಿಯೋ ಸ್ಟೇಜ್ ಒಂದು ಪರಿಸ್ಥಿತಿ ಬಂದಿರೋದು, ಬೇರೆ ಏನೂ ಇಲ್ಲ. ಹಂಗಾಗ್ಬಿಟ್ಟಿದ್ದೇ ನೆಂಬಿ ನಾವು ಮಾಡ್ತಾ ಇರೋದು. ಎಷ್ಟು ದಿನಕ್ಕೆ ಫಸಲು ಸಿಗ್ತದೆ? ಇನ್ನು 30ರಿಂದ 35 ದಿನ, 40 ದಿನದ ಒಳಗಡೆ ಸಿಕ್ಬಿಡೋದು ಸರ್. ಅದರಿಂದ ದಯವಿಟ್ಟು ನಮ್ಗೆ ಪರಿಹಾರಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನಮಗೆ ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸರ್. ನಾನು ಬಸವರಾಜು ಅಂತ. ನಮಸ್ಕಾರ ಸರ್, ನನ್ನ ಹೆಸರು ರಾಜಶೇಖರ್ ಅಂತ, ಸೋಷಿಯಲ್ ವರ್ಕರು. ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ, ಇಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಯಾರಿಗೂ ಬೇಡ, ಯಾವ ರೈತನಿಗೂ ಬೇಡ. ಇವತ್ತು ನಾವು ಅನ್ನ ತಿಂತಾಯಿದ್ದೀವಿ ಅಂದರೆ ಅದಕ್ಕೆ ಕಾರಣ ಮೂಲ ರೈತ. ಇವತ್ತು ಏನಾಗಿದೆ, ಇಲ್ಲಿ ಒಂದು ಗಾಳಿಗೆ ಸುಮಾರು ಹೆಚ್ಚು ಕಡಿಮೆ ಈ ತಾಲೂಕಿನಾದ್ಯಂತ ಅನೇಕ ಜಮೀನುಗಳು ನಾಶ ಆಗೋಗಿದ್ದಾವೆ. ಇವತ್ತಿನ ಪರಿಸ್ಥಿತಿಯಲ್ಲಿ 1 ಎಕರೆನಲ್ಲಿ ಒಂದು ಬಾಳೆ ಬೆಳಿಬೇಕು ಅಂತ ಹೇಳಿದ್ರೆ ಮನುಷ್ಯ, ಒಬ್ಬ ರೈತನಿಗೆ ಕಟಾವಿನಿಂದ ಹಿಡಿದು ಕಟಾವಿಗೆ ಬರೋವರೆಗೆ, ಬಿತ್ತನೆಯಿಂದ ಹಿಡಿದು ಕಟಾವಿಗೆ ಬರೋವರೆಗೆ ಹತ್ತಿರ 1 ಎಕರೆಗೆ 1 ಲಕ್ಷ ಖರ್ಚಾಗುತ್ತೆ. ಇವತ್ತು ಸರ್ಕಾರಗಳು 1 ಎಕರೆಗೆ 6,000, ಈ ರೀತಿ ಒಂದು 5,000, 6,000 ಅಂತ ತೀರ್ಮಾನ ಮಾಡಿದ್ದಾರೆ. ದಯವಿಟ್ಟು ಇದೇ ಮುಖ್ಯವಾಗಿ ಮೂಲತಃವಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಕಾರಣ. ಇವತ್ತು ಏನಾಗಿದೆ ಈ ಪರಿಸ್ಥಿತಿಯಿಂದನೇ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇವತ್ತು ಯಾವ ಬಸವರಾಜು ಅಂತ ಮಾತಾಡೋದು, ಇವತ್ತು ರೈತರು ಮಾತಾಡಿದ್ರು, ಅವರು ನಿನ್ನೆಯಿಂದ ಒಂದು ತುತ್ತು ಅನ್ನ ಬಾಯಿಗಿಟ್ಟಿಲ್ಲ. ಹೆಂಗೆಂಗೂ ಆಡ್ತಿದ್ದಾರೆ ಪಾಪ.
ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಕೈಗೆ ಬಂದು ಇನ್ನೇನು ಮುಗೀತು, ನನ್ನ ಸಾಲಗಳ ತೀರೋಗುತ್ತೆ, ನೆಮ್ಮದಿಯಾಗಿರ್ಬೋದು ಇನ್ನು ಅಂತಕ್ಕಂಥ ಕಾಲದಲ್ಲಿ ಕರೆಕ್ಟಾಗಿ ಮಳೆ ಬಂದು ಇವತ್ತು ಅವ್ರ ಸರ್ವನಾಶ ಮಾಡಿಬಿಟ್ಟಿದೆ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಯಾರೊಬ್ಬ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಕೆಲಸ ಇಲ್ಲ ಅಂದ್ರೆ ಸಂಬಳ ಅಂತ ಇರುತ್ತೆ. ಆದರೆ ರೈತನಿಗೆ ಇದು ರೈತನ ಒಂದು ಕೆಲಸ ಅಂತ ನಾವು ನೋಡಲೇಬಾರ್ದು. ಸಮಾಜ ಸೇವೆ ಅಂತ ಈಗ ಅವ್ರು ಬೆಳೆದಿಲ್ಲ ಅನ್ನೋ ಅನ್ನ ತಿನ್ನೋಕ್ಕಾಗಲ್ಲ, ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ದಯಮಾಡಿ ನೀವು ಕೊಡ್ತಕ್ಕಂಥ 6,000 ಯಾವ ಲೆಕ್ಕಕ್ಕೂ ಬರಲ್ಲ, ಏನಕ್ಕೂ ಬರಲ್ಲ. ಈ ಆತ್ಮಹತ್ಯೆಗಳನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಂಡು ನೀವು ಕೊಡ್ತಕ್ಕಂಥ ಪರಿಹಾರವನ್ನು ಹೆಚ್ಚು ಮಾಡಿ ಅಟ್ಲೀಸ್ಟ್ ಎಕರೆಗೆ 1,70,000 ಕೊಡೋಕ್ಕಂಥ ವ್ಯವಸ್ಥೆ ಮಾಡಿದ್ರೆ ರೈತ ಉಳ್ಕೋತಾನೆ ಮತ್ತು ಮುಂದೆ ಬೆಳೀತಾನೆ. ಇಲ್ಲ ಅಂತ ಹೇಳಿದ್ರೆ ಮುಂದೆ ರೈತ ಕುಟುಂಬಗಳೆಲ್ಲ ನಾಶ ಆಗ್ತಾ ಹೋಗ್ತವೆ, ಎಲ್ಲರೂ ಸಿಟಿ ಸೇರ್ಕೊಂತಾರೆ, ಕೆಲಸ ಮಾಡ್ತಾರೆ, ಕೊನೆಗೆ ತಿನ್ನೋಕೆ ಅನ್ನದ ಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದೆ ಜೀವನದಲ್ಲಿ. ದಯಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ, ಸರ್ಕಾರಗಳು ಮನವಿ ಮಾಡ್ತೀವಿ, ಜನಪ್ರತಿನಿಧಿಗಳು ಮನವಿ ಮಾಡ್ತಾಯಿದ್ದೀವಿ. ಆ ಥರ ಆಗಬಾರ್ದು. ಭಾಳ ಹೀನ ಸ್ಥಿತಿಗೆ ರೈತರ ಬದುಕು ಹೋಗ್ತಾ ಇದೆ. ಇಲ್ಲಿ ನೋಡಿದ್ರೆ ಅವ್ರಿಗೆಲ್ಲರ ಕಣ್ಣುಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಆತಂಕ ಕಾಡ್ತಾ ಇದೆ. ಏನಪ್ಪ ಮಾಡೋದು, ಮುಂದಿನ ಜೀವನ ಹೆಂಗೆ ಅಂತಕ್ಕಂಥ ಆತಂಕ ಅವ್ರ ಕಣ್ಣುಗಳಲ್ಲಿ ಕಾಡ್ತಾ ಇದೆ. ಹೊಟ್ಟೆ ಉರಿಯುತ್ತೆ ನೋಡಿದ್ರೆ. 1 ವರ್ಷ ದುಡಿದಂಥ ವ್ಯಕ್ತಿ ಫಲ ಬರ್ತಕ್ಕಂಥ ಟೈಮಲ್ಲಿ ನಾಶ ಆಗೋಯ್ತು ಅಂತ ಹೇಳಿದಾಗ ಅದು ಯಾರನ್ನ ದೂಷಣೆ ಮಾಡೋದು? ಹೆಂಗೆ ಅವನ ಬದುಕು? ಆದರೆ ಅವ್ನು ಯಾರಿಗೋಸ್ಕರ ದುಡಿತಿದ್ದ? ಈ ಸಮಾಜಕ್ಕೋಸ್ಕರ ದುಡಿತಿದ್ದ ಅಲ್ವಾ? ಅವ್ನು ಲಾಭಕ್ಕೋಸ್ಕರ ದುಡಿತಾ ಇಲ್ಲ ಸ್ವಾಮಿ. ಸಮಾಜದಲ್ಲಿ ಬದುಕಬೇಕು, ಜೀವನ ಮಾಡೋಕ್ಕೋಸ್ಕರ ದುಡಿತಾನೆ. ಅವ್ನು ಬೆಳೆ ಬಂದರೆ ಸಮಾಜಕ್ಕೆ ಕೊಡ್ತಾನೆ, ಅವ್ನು ತೊಗೊಂಡು ಅವನೇ ತಿನ್ನಲ್ಲ. ಸೊ ಹಂಗಾಗಿ ದಯಮಾಡಿ ಇದು ಒಂದು ವಿಚಾರದಲ್ಲಿ ಸರ್ಕಾರಗಳು ಸರಿಯಾದ ನಿರ್ಧಾರ ತಗೊಂಡು ಸರಿಯಾಗಿ ಒಂದು ನಿರ್ಧಾರವನ್ನು ಮಾಡಿ ದಯಮಾಡಿ ರೈತರುಗಳಿಗೆ ಕೊಡ್ತಕ್ಕಂಥ ಪರಿಹಾರವನ್ನು ಹೆಚ್ಚಳ ಮಾಡಿ. ಮುಖ್ಯವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೀನಿ, ನೀವು ರೈತರ ಹಾಳಾಗಳನ್ನು ನೋಡಿದ್ದೀರಿ, ಅನೇಕ ಸಹಾಯಗಳನ್ನು ಮಾಡಿದ್ದೀರಿ, ಅನೇಕ ಬಗೆಗಳನ್ನು ಕೊಟ್ಟಿದ್ದೀರಿ. ದಯಮಾಡಿ ರೈತರ ಬದುಕಿಗೆ ಒಂದು ದಾರಿ ತೋರಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇನೆ ಸರ್.